ಮಳೆ ತಂದಿರುವ ಅವಾಂತರಗಳು ಒಂದೆರಡಲ್ಲ. 4 ಎಕರೆ ಜಾಗದಲ್ಲಿ ಬೆಳೆದಿದ್ದಂತಹ ಸೋಯಾ ಬೆಳೆ ಸಂಪೂರ್ಣವಾಗಿ ಮಳೆಯಿಂದಾಗಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಳೆ ನಿಂತರೂ ರೈತರು ಗೋಳು ಮಾತ್ರ ನಿಂತಿಲ್ಲ ಅಂತ ಹೇಳ್ಬೋದು. ಮಳೆ ಕಡಿಮೆ ಆಗಿದೆ, ಅದು ರೈತರ ಹೊಲದಲ್ಲಿ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನೋಡ್ಬೋದು ನಾವು ಮರ್ಕಲ್ ಗ್ರಾಮದ ಅನಿಲ್ ಜಿಳ್ಳೆ ಮತ್ತಿನ ಅವ್ರ ಹೊಲದಲ್ಲಿದ್ದೀವಿ. ನೋಡ್ಬೋದು ನೀವು 4 ಎಕರೆ ಪ್ರದೇಶದಲ್ಲಿ ಈ ಭಾಗದ ಸಾಕಷ್ಟೊಂದು ಪಾಪ್ಯುಲರ್ ಬೆಳೆ ಸೋಯಾ ಬೆಳೆದಿದ್ದಾರೆ. ಆ ಸೋಯಾ ಬೆಳೆ ಯಾವ ರೀತಿ ನೀರಿನಲ್ಲಿ ಕೊಳಿತಾ ಇದೆ, ಸಂಪೂರ್ಣವಾಗಿ 4 ಎಕರೆ ಬೆಳೆ ಏನದಂದ್ರೆ ಒಣಗೋಗಿದೆ. ಹೀಗಾಗಿ ರೈತ ನಿಜಕ್ಕೂ ಇವತ್ತು ಎಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗನ ಅಂತ ಹೇಳ್ಬೋದು. ಏನು ಬೆಳಕಿನ ಹಬ್ಬ, ಅತಿ ದೊಡ್ಡ ಹಬ್ಬ, ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಇದು ಎಂಥ ನಮ್ಮ ದುಸ್ಥಿತಿ ಬಂತು ಅಂತೇಳಿ ರೈತರು ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಪ್ರವಾಹ ಸೃಷ್ಟಿಸಿದ ಅವಾಂತರಕ್ಕೆ ಸಾಕಷ್ಟೊಂದು ಸಂಕಟಕ್ಕೀಡಾಗರು. ಪ್ರವಾಹ ಕಮ್ಮಿ ಆಯಿತು, ಮಳೆ ಕಮ್ಮಿ ಆಯಿತು, ಎಲ್ಲವೂ ಕಮ್ಮಿ ಆಗಿದೆ. ಆದರೆ ಏನದಂದ್ರೆ ನಮ್ಮದು ಬೆಳೆ ಮಾತ್ರ ಬರ್ಬಾದಾಗಿ ಹೋಗ್ಯದ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಅವ್ರ ಕೈಯಲ್ಲಿ ಈಗಾಗಲೇ ಸೋಯಾ ಬೆಳೆ ಇದೆ, ನಾನು ತೋರಿಸ್ತೀನಿ. ಯಾವ ರೀತಿ ಸೋಯಾ ಬೆಳೆ ಏನದ ಕಾಯಿ ಎಲ್ಲ ಒಡೆದು ಒಳಗಡೆ ಸಂಪೂರ್ಣವಾಗಿ ಏನದಂದ್ರೆ ಮಳೆಯಿಂದಲೇ ರಾಶಿಯಾಗಿ ಹೋಗ್ಯದ ಅಂತ ಹೇಳ್ಬೋದು. ಇಷ್ಟು ದಿನ ಹೊಲದ ನೀರು ಬಿಸಿಲು ಬಿದ್ದದ, ಹೀಗಾಗಿ ಎಲ್ಲ ಕಾಯಿಗಳು ಪಟ ಒಡೆದು ಬೀಜ ಎಲ್ಲ ನಾವು ಹೊಲದಲ್ಲಿ ಬೀಳ್ತಾ ಇವೆ ಅಂತ ಹೇಳ್ಬೋದು. ಹಾಗಾದ್ರೆ 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಲಾಸ್ ಆಗಿದೆ ಇವ್ರಿಗೆ, ಅವರಿಂದಲೇ ಕೇಳೋಣ. ಸರ್, 1 ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಸರ್? ಸರ್, ಸುಮಾರು 15,000 ರಿಂದ 20,000 ರೂಪಾಯಿ ಖರ್ಚೆ ಬರ್ತದೆ ಸರ್. ಎಷ್ಟು ಎಕರೆ ಅದ ನಿಮ್ಗೆ? ಇಲ್ಲಿ ಒಂದು 6 ಎಕರೆ ಅದ ಸರ್, ಮೇಲೆ ಒಂದು 3 ಎಕರೆ ಅದ ಸರ್. ಎಲ್ಲ ಹೋಗ್ಯದ್ರಿ? ಎಲ್ಲ ಹೋಗ್ಯ ಸರ್ ಪೂರ್ತಿ. ಏನು ನಿರೀಕ್ಷೆ ಈ ರೀತಿ ಹಿಂಗೆ ಆಗ್ತದೆ ಅಂತೇಳಿ ವಿಚಾರ ಮಾಡಿದ್ರೆ ಲಾಸ್ ಆಗ್ತದೆ ಅಂತೇಳಿ ನೀವು? ಇಲ್ಲ ಸರ್, ಲಾಸ್ ಆಯ್ತು ಅಂತೀವಿ ಸರ್. ಒಳ್ಳೆ ಬೆಳೆ ಬಂದಿತ್ತು ಸರ್, ಇವತ್ತು ಜೋರು ಇರ್ತದೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಏನು ಸದಿ ಕಳಿಸಿ ಎಲ್ಲ ಮದ್ದೆಲ್ಲ ಸದಿ ಕಳಿಸಿ ಸರ್, ಮದ್ದು ಹೊಡಿಸಿದ್ದೀವಿ, ಭಾಳ ಖರ್ಚಾಗ್ಯ ಸರ್. ಗೊಬ್ಬರ ಹಾಕಿವಿ, ಎಲ್ಲ ಲಾಸ್ ಸರ್. ಒಂದು ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ ಹೊಂಟದ, ಯಾವ ರೀತಿ ಒಂದು ನೋವಾಗ್ಲದ, ಸರ್ಕಾರಕ್ಕೆ ಏನು ಹೇಳ್ಬೇಕಂತ್ರಿ? ಏನು ರೈತರಿಗೆ ಪರಿಹಾರ ಕೊಡ್ಬೇಕು ಸರ್. ಎಲ್ಲ ಭಾಳ ತೊಂದರೆದಾಗಾರ. ಪರಿಹಾರ ಕೊಟ್ಟರು ಏನೋ ಒಂದು ಸಹಾಯ ಆಯಿತು ಸರ್ಕಾರದಿಂದ. ಅಂದ್ರೆ ಟೋಟಲಿ ಎಲ್ಲ ನಿಮ್ಮ ಸರಿಂದ ಎಲ್ಲರೂ ಹೋಗ್ಯಾರ? ಎಲ್ಲ ಹೋಗ್ಯ ಸರ್. ಊರಾಗ ಹೋಗ್ಯಾವ್ರಿ. ಸೋಯಾ ಹೋಗ್ಯ ಸರ್, ತೊಗರಿ ಹೋಗ್ಯದ, ಉದ್ದು ಹೆಸರು ಪೂರಿ ಹೋಗ್ಯ ಸರ್. ಸೊ ಇದು ಏನು ಈಗಾಗಲೇ ರೈತನ ನೋವಿನ ಮಾತಂತ ಹೇಳ್ಬೋದು. ಸೋಯಾ, ಉದ್ದು, ತೊಗರಿ, ಹೆಸರು, ಕಬ್ಬು ಸೇರಿದಂತೆ ಎಲ್ಲ ಬೆಳೆಗಳೇನದಂದ್ರೆ ಜಲಾವೃತಗೊಂಡವ. ಎಲ್ಲ ಬೆಳೆಗಳು ಹೊಲದಲ್ಲಿ ಕೊಳಿತಾ ಇವೆ. ಸರ್ಕಾರ ನಮ್ಮ ಕಡೆ ನೋಡಬೇಕು, ಸರ್ಕಾರ ನಮ್ಮ ಕಡೆ ಸೂಟಂಥ ಕೆಲಸ ಮಾಡಲೇಬೇಕು ಅಂತೇಳಿ ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ತಕ್ಷಣವೇ ರೈತರ ಖಾತೆಗೆ ಪರಿಹಾರ ಜಮಾ ಮಾಡುವ ಮೂಲಕ ರೈತರನ್ನ ಆತ್ಮವಿಶ್ವಾಸ ಕಳ್ಕೊತಾ ಇದ್ದಾರೆ. ಅವ್ರಿಗೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ನಮ್ಮ ನಾಳುವ ಸರ್ಕಾರ ಮಾಡ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ತಂದಿರುವ ಅವಾಂತರಗಳು ಒಂದೆರಡಲ್ಲ. 4 ಎಕರೆ ಜಾಗದಲ್ಲಿ ಬೆಳೆದಿದ್ದಂತಹ ಸೋಯಾ ಬೆಳೆ ಸಂಪೂರ್ಣವಾಗಿ ಮಳೆಯಿಂದಾಗಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಳೆ ನಿಂತರೂ ರೈತರು ಗೋಳು ಮಾತ್ರ ನಿಂತಿಲ್ಲ ಅಂತ ಹೇಳ್ಬೋದು. ಮಳೆ ಕಡಿಮೆ ಆಗಿದೆ, ಅದು ರೈತರ ಹೊಲದಲ್ಲಿ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನೋಡ್ಬೋದು ನಾವು ಮರ್ಕಲ್ ಗ್ರಾಮದ ಅನಿಲ್ ಜಿಳ್ಳೆ ಮತ್ತಿನ ಅವ್ರ ಹೊಲದಲ್ಲಿದ್ದೀವಿ. ನೋಡ್ಬೋದು ನೀವು 4 ಎಕರೆ ಪ್ರದೇಶದಲ್ಲಿ ಈ ಭಾಗದ ಸಾಕಷ್ಟೊಂದು ಪಾಪ್ಯುಲರ್ ಬೆಳೆ ಸೋಯಾ ಬೆಳೆದಿದ್ದಾರೆ. ಆ ಸೋಯಾ ಬೆಳೆ ಯಾವ ರೀತಿ ನೀರಿನಲ್ಲಿ ಕೊಳಿತಾ ಇದೆ, ಸಂಪೂರ್ಣವಾಗಿ 4 ಎಕರೆ ಬೆಳೆ ಏನದಂದ್ರೆ ಒಣಗೋಗಿದೆ. ಹೀಗಾಗಿ ರೈತ ನಿಜಕ್ಕೂ ಇವತ್ತು ಎಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗನ ಅಂತ ಹೇಳ್ಬೋದು. ಏನು ಬೆಳಕಿನ ಹಬ್ಬ, ಅತಿ ದೊಡ್ಡ ಹಬ್ಬ, ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಇದು ಎಂಥ ನಮ್ಮ ದುಸ್ಥಿತಿ ಬಂತು ಅಂತೇಳಿ ರೈತರು ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಪ್ರವಾಹ ಸೃಷ್ಟಿಸಿದ ಅವಾಂತರಕ್ಕೆ ಸಾಕಷ್ಟೊಂದು ಸಂಕಟಕ್ಕೀಡಾಗರು. ಪ್ರವಾಹ ಕಮ್ಮಿ ಆಯಿತು, ಮಳೆ ಕಮ್ಮಿ ಆಯಿತು, ಎಲ್ಲವೂ ಕಮ್ಮಿ ಆಗಿದೆ. ಆದರೆ ಏನದಂದ್ರೆ ನಮ್ಮದು ಬೆಳೆ ಮಾತ್ರ ಬರ್ಬಾದಾಗಿ ಹೋಗ್ಯದ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಅವ್ರ ಕೈಯಲ್ಲಿ ಈಗಾಗಲೇ ಸೋಯಾ ಬೆಳೆ ಇದೆ, ನಾನು ತೋರಿಸ್ತೀನಿ. ಯಾವ ರೀತಿ ಸೋಯಾ ಬೆಳೆ ಏನದ ಕಾಯಿ ಎಲ್ಲ ಒಡೆದು ಒಳಗಡೆ ಸಂಪೂರ್ಣವಾಗಿ ಏನದಂದ್ರೆ ಮಳೆಯಿಂದಲೇ ರಾಶಿಯಾಗಿ ಹೋಗ್ಯದ ಅಂತ ಹೇಳ್ಬೋದು. ಇಷ್ಟು ದಿನ ಹೊಲದ ನೀರು ಬಿಸಿಲು ಬಿದ್ದದ, ಹೀಗಾಗಿ ಎಲ್ಲ ಕಾಯಿಗಳು ಪಟ ಒಡೆದು ಬೀಜ ಎಲ್ಲ ನಾವು ಹೊಲದಲ್ಲಿ ಬೀಳ್ತಾ ಇವೆ ಅಂತ ಹೇಳ್ಬೋದು. ಹಾಗಾದ್ರೆ 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಲಾಸ್ ಆಗಿದೆ ಇವ್ರಿಗೆ, ಅವರಿಂದಲೇ ಕೇಳೋಣ. ಸರ್, 1 ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಸರ್? ಸರ್, ಸುಮಾರು 15,000 ರಿಂದ 20,000 ರೂಪಾಯಿ ಖರ್ಚೆ ಬರ್ತದೆ ಸರ್. ಎಷ್ಟು ಎಕರೆ ಅದ ನಿಮ್ಗೆ? ಇಲ್ಲಿ ಒಂದು 6 ಎಕರೆ ಅದ ಸರ್, ಮೇಲೆ ಒಂದು 3 ಎಕರೆ ಅದ ಸರ್. ಎಲ್ಲ ಹೋಗ್ಯದ್ರಿ? ಎಲ್ಲ ಹೋಗ್ಯ ಸರ್ ಪೂರ್ತಿ. ಏನು ನಿರೀಕ್ಷೆ ಈ ರೀತಿ ಹಿಂಗೆ ಆಗ್ತದೆ ಅಂತೇಳಿ ವಿಚಾರ ಮಾಡಿದ್ರೆ ಲಾಸ್ ಆಗ್ತದೆ ಅಂತೇಳಿ ನೀವು? ಇಲ್ಲ ಸರ್, ಲಾಸ್ ಆಯ್ತು ಅಂತೀವಿ ಸರ್. ಒಳ್ಳೆ ಬೆಳೆ ಬಂದಿತ್ತು ಸರ್, ಇವತ್ತು ಜೋರು ಇರ್ತದೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಏನು ಸದಿ ಕಳಿಸಿ ಎಲ್ಲ ಮದ್ದೆಲ್ಲ ಸದಿ ಕಳಿಸಿ ಸರ್, ಮದ್ದು ಹೊಡಿಸಿದ್ದೀವಿ, ಭಾಳ ಖರ್ಚಾಗ್ಯ ಸರ್. ಗೊಬ್ಬರ ಹಾಕಿವಿ, ಎಲ್ಲ ಲಾಸ್ ಸರ್. ಒಂದು ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ ಹೊಂಟದ, ಯಾವ ರೀತಿ ಒಂದು ನೋವಾಗ್ಲದ, ಸರ್ಕಾರಕ್ಕೆ ಏನು ಹೇಳ್ಬೇಕಂತ್ರಿ? ಏನು ರೈತರಿಗೆ ಪರಿಹಾರ ಕೊಡ್ಬೇಕು ಸರ್. ಎಲ್ಲ ಭಾಳ ತೊಂದರೆದಾಗಾರ. ಪರಿಹಾರ ಕೊಟ್ಟರು ಏನೋ ಒಂದು ಸಹಾಯ ಆಯಿತು ಸರ್ಕಾರದಿಂದ. ಅಂದ್ರೆ ಟೋಟಲಿ ಎಲ್ಲ ನಿಮ್ಮ ಸರಿಂದ ಎಲ್ಲರೂ ಹೋಗ್ಯಾರ? ಎಲ್ಲ ಹೋಗ್ಯ ಸರ್. ಊರಾಗ ಸೋಯಾ ಹೋಗ್ಯ ಸರ್, ತೊಗರಿ ಹೋಗ್ಯದ, ಉದ್ದು ಹೆಸರು ಪೂರಿ ಹೋಗ್ಯ ಸರ್.
ಸೊ ಇದು ಏನು ಈಗಾಗಲೇ ರೈತನ ನೋವಿನ ಮಾತಂತ ಹೇಳ್ಬೋದು. ಸೋಯಾ, ಉದ್ದು, ತೊಗರಿ, ಹೆಸರು, ಕಬ್ಬು ಸೇರಿದಂತೆ ಎಲ್ಲ ಬೆಳೆಗಳೇನದಂದ್ರೆ ಜಲಾವೃತಗೊಂಡವ. ಎಲ್ಲ ಬೆಳೆಗಳು ಹೊಲದಲ್ಲಿ ಕೊಳಿತಾ ಇವೆ. ಸರ್ಕಾರ ನಮ್ಮ ಕಡೆ ನೋಡಬೇಕು, ಸರ್ಕಾರ ನಮ್ಮ ಕಡೆ ಸೂಟಂತ ಕೆಲಸ ಮಾಡಲೇಬೇಕು ಅಂತೇಳಿ ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ತಕ್ಷಣವೇ ರೈತರ ಖಾತೆಗೆ ಪರಿಹಾರ ಜಮಾ ಮಾಡುವ ಮೂಲಕ ರೈತರನ್ನ ಆತ್ಮವಿಶ್ವಾಸ ಕಳ್ಕೊತಾ ಇದ್ದಾರೆ. ಅವ್ರಿಗೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ನಮ್ಮನ್ನಾಳುವ ಸರ್ಕಾರ ಮಾಡ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ತಂದಿರುವ ಅವಾಂತರಗಳು ಒಂದೆರಡಲ್ಲ. 4 ಎಕರೆ ಜಾಗದಲ್ಲಿ ಬೆಳೆದಿದ್ದಂತಹ ಸೋಯಾ ಬೆಳೆ ಸಂಪೂರ್ಣವಾಗಿ ಮಳೆಯಿಂದಾಗಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಳೆ ನಿಂತರೂ ರೈತರು ಗೋಳು ಮಾತ್ರ ನಿಂತಿಲ್ಲ ಅಂತ ಹೇಳ್ಬೋದು. ಮಳೆ ಕಡಿಮೆ ಆಗಿದೆ, ಅದು ರೈತರ ಹೊಲದಲ್ಲಿ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನೋಡ್ಬೋದು ನೀವು. ನಾವು ಮರ್ಕಲ್ ಗ್ರಾಮದ ಅನಿಲ್ ಜಿಳ್ಳೆ ಮತ್ತಿನ ಅವ್ರ ಹೊಲದಲ್ಲಿದ್ದೀವಿ. ನೋಡ್ಬೋದು ನೀವು. 4 ಎಕರೆ ಪ್ರದೇಶದಲ್ಲಿ ಏನು ಈ ಭಾಗದ ಸಾಕಷ್ಟೊಂದು ಪಾಪ್ಯುಲರ್ ಬೆಳೆ ಸೋಯಾ ಬೆಳೆದಿದ್ದಾರೆ. ಆ ಸೋಯಾ ಬೆಳೆ ಯಾವ ರೀತಿ ನೀರಿನಲ್ಲಿ ಕೊಳಿತಾ ಇದೆ. ಸಂಪೂರ್ಣವಾಗಿ 4 ಎಕರೆ ಬೆಳೆ ಏನದಂದ್ರೆ ಒಣಗೋಗಿದೆ. ಹೀಗಾಗಿ ರೈತ ನಿಜಕ್ಕೂ ಇವತ್ತು ಎಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗನ ಅಂತ ಹೇಳ್ಬೋದು. ಏನು ಬೆಳಕಿನ ಹಬ್ಬ, ಅತಿ ದೊಡ್ಡ ಹಬ್ಬ, ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಇದು ಎಂಥ ನಮ್ಮ ದುಸ್ಥಿತಿ ಬಂತು ಅಂತೇಳಿ ರೈತರು ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಪ್ರವಾಹ ಸೃಷ್ಟಿಸಿದ ಅವಾಂತರಕ್ಕೆ ಸಾಕಷ್ಟೊಂದು ಸಂಕಟಕ್ಕೀಡಾಗಿರು. ಪ್ರವಾಹ ಕಮ್ಮಿ ಆಯಿತು, ಮಳೆ ಕಮ್ಮಿ ಆಯಿತು, ಎಲ್ಲವೂ ಕಮ್ಮಿ ಆಗಿದೆ. ಆದರೆ ಏನದಂದ್ರೆ ನಮ್ಮದು ಬೆಳೆ ಮಾತ್ರ ಬರ್ಬಾದಾಗಿ ಹೋಗ್ಯದ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಅವ್ರ ಕೈಯಲ್ಲಿ ಈಗಾಗಲೇ ಸೋಯಾ ಬೆಳೆ ಇದೆ. ನಾನು ತೋರಿಸ್ತೀನಿ ಯಾವ ರೀತಿ ಸೋಯಾ ಬೆಳೆ ಏನದ ಕಾಯಿ ಎಲ್ಲ ಒಡೆದು ಒಳಗಡೆನೆ ಸಂಪೂರ್ಣವಾಗಿ ಏನದಂದ್ರೆ ಮಳೆಯಿಂದಲೇ ರಾಶಿಯಾಗಿ ಹೋಗ್ಯದ ಅಂತ ಹೇಳ್ಬೋದು. ಇಷ್ಟು ದಿನ ಹೊಲದ ನೀರು ಬಿಸಿಲು ಬಿದ್ದದ. ಹೀಗಾಗಿ ಎಲ್ಲ ಕಾಯಿಗಳು ಪಟ ಒಡೆದು ಬೀಜ ಎಲ್ಲ ನಾವು ಹೊಲದಲ್ಲಿ ಬೀಳ್ತಾ ಇವೆ ಅಂತ ಹೇಳ್ಬೋದು. ಹಾಗಾದ್ರೆ 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಲಾಸ್ ಆಗಿದೆ ಇವ್ರಿಗೆ, ಅವರಿಂದಲೇ ಕೇಳೋಣ. ಸರ್, 1 ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಸರ್? ಸರ್, ಸುಮಾರು 15,000 ರಿಂದ 20,000 ರೂಪಾಯಿ ಖರ್ಚೆ ಬರ್ತದೆ ಸರ್. ಅವು ಎಷ್ಟು ಎಕರೆ ಅದ ನಿಮ್ಗೆ? ಇಲ್ಲಿ ಒಂದು 6 ಎಕರೆ ಅದ ಸರ್. ಮೇಲೆ ಒಂದು 3 ಎಕರೆ ಅದ ಸರ್. ಎಲ್ಲ ಹೋಗ್ಯದ್ರಿ? ಎಲ್ಲ ಹೋಗ್ಯ ಸರ್ ಪೂರ್ತಿ. ಏನು ನಿರೀಕ್ಷೆ ಈ ರೀತಿ ಹಿಂಗೆ ಆಗ್ತದೆ ಅಂತೇಳಿ ವಿಚಾರ ಮಾಡಿರಿ, ಲಾಸ್ ಆಗ್ತದೆ ಅಂತೇಳಿ ನೀವು? ಇಲ್ಲ ಸರ್, ಲಾಸ್ ಆಯ್ತು ಅಂತಿದೆ ಸರ್. ಒಳ್ಳೆ ಬೆಳೆ ಬಂದಿತ್ತು ಸರ್. ಇವತ್ತು ಜೋರು ಇರ್ತದೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಏನು ಸದಿ ಕಳಿಸಿ ಎಲ್ಲ ಮದ್ದೆಲ್ಲ ಸದಿ ಕಳಿಸಿ ಸರ್. ಮದ್ದು ಹೊಡಿಸಿದ್ದೀವಿ, ಭಾಳ ಖರ್ಚಾಗ್ಯ ಸರ್. ಗೊಬ್ಬರ ಹಾಕಿವಿ, ಎಲ್ಲ ಲಾಸ್ ಆಗಿದೆ. ಎಲ್ಲ ಲಾಸ್ ಸರ್. ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ ಹೊಂಟದ. ಯಾವ ರೀತಿ ಒಂದು ನೋವಾಗ್ಲದ, ಸರ್ಕಾರಕ್ಕೆ ಏನು ಹೇಳ್ಬೇಕಂತ್ರಿ? ಏನು ರೈತರಿಗೆ ಪರಿಹಾರ ಕೊಡ್ಬೇಕು ಸರ್. ಎಲ್ಲ ಭಾಳ ತೊಂದರೆದಾಗಾರ. ಪರಿಹಾರ ಕೊಟ್ಟರು ಏನೋ ಒಂದು ಸಹಾಯ ಆಯಿತು ಸರ್ಕಾರದಿಂದ. ಅಂದ್ರೆ ಟೋಟಲಿ ಎಲ್ಲ ನಿಮ್ಮ ಸರಿಂದ ಎಲ್ಲರೂ ಹೋಗ್ಯಾರ? ಎಲ್ಲ ಹೋಗ್ಯ ಸರ್. ಊರಾಗ ಹೋಗ್ಯಾವ್ರಿ. ಸೋಯಾ ಹೋಗ್ಯ ಸರ್, ತೊಗರಿ ಹೋಗ್ಯದ, ಉದ್ದು ಹೆಸರು ಪೂರಿ ಹೋಗ್ಯ ಸರ್. ಸೊ ಇದು ಏನು ಈಗಾಗಲೇ ರೈತನ ನೋವಿನ ಮಾತಂತ ಹೇಳ್ಬೋದು. ಸೋಯಾ, ಉದ್ದು, ತೊಗರಿ, ಹೆಸರು, ಕಬ್ಬು ಸೇರಿದಂತೆ ಎಲ್ಲ ಬೆಳೆಗಳೇನದಂದ್ರೆ ಜಲಾವೃತಗೊಂಡವ. ಎಲ್ಲ ಬೆಳೆಗಳು ಹೊಲದಲ್ಲಿ ಕೊಳಿತಾ ಇವೆ. ಸರ್ಕಾರ ನಮ್ಮ ಕಡೆ ನೋಡಬೇಕು, ಸರ್ಕಾರ ನಮ್ಮ ಕಡೆ ಸೂಟಂತ ಕೆಲಸ ಮಾಡಲೇಬೇಕು ಅಂತೇಳಿ ರೈತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ತಕ್ಷಣವೇ ರೈತರ ಖಾತೆಗೆ ಪರಿಹಾರ ಜಮಾ ಮಾಡುವ ಮೂಲಕ ರೈತರನ್ನ ಆತ್ಮವಿಶ್ವಾಸ ಕಳ್ಕೊತಾ ಇದ್ದಾರೆ. ಅವ್ರಿಗೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ನಮ್ಮನ್ನಾಳುವ ಸರ್ಕಾರ ಮಾಡ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ತಂದಿರುವ ಅವಾಂತರಗಳು ಒಂದೆರಡಲ್ಲ. 4 ಎಕರೆ ಜಾಗದಲ್ಲಿ ಬೆಳೆದಿದ್ದಂತಹ ಸೋಯಾ ಬೆಳೆ ಸಂಪೂರ್ಣವಾಗಿ ಮಳೆಯಿಂದಾಗಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಶೇಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಳೆ ನಿಂತರೂ ರೈತರು ಗೋಳು ಮಾತ್ರ ನಿಂತಿಲ್ಲ ಅಂತ ಹೇಳ್ಬೋದು. ಮಳೆ ಕಡಿಮೆ ಆಗಿದೆ, ಅದು ರೈತರ ಹೊಲದಲ್ಲಿ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನೋಡ್ಬೋದು ನೀವು. ನಾವು ಮರ್ಕಲ್